ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 12/1/2026. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನೀವು ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಕಾಮ ಮಹಾಶತ್ರುವಿನ ಮೇಲೆ ಜಯ ಗಳಿಸಬೇಕಾಗಿದೆ. ಕಾಮ ಜೀತ್ ಜಗತ್ ಜೀತರಾಗಬೇಕಾಗಿದೆ. ಪ್ರಶ್ನೆ: ಪ್ರತಿಯೊಬ್ಬರು ತಮ್ಮ ಚಲನೆಯಿಂದ ಎಲ್ಲರಿಗೆ ಯಾವ ಸಾಕ್ಷಾತ್ಕಾರ ಮಾಡಿಸಬಹುದು? ಉತ್ತರ: ನಾನು ಹಂಸನಾಗಿದ್ದೇನೆಯೇ ಅಥವಾ ಕೊಕ್ಕರೆಯಾಗಿದ್ದೇನೆಯೇ? ಇದನ್ನು ಪ್ರತಿಯೊಬ್ಬರು ತಮ್ಮ ಚಲನೆಯಿಂದಲೇ ಎಲ್ಲರಿಗೆ ಸಾಕ್ಷಾತ್ಕಾರ ಮಾಡಿಸಬಹುದು. ಏಕೆಂದರೆ ಹಂಸಗಳು ಎಂದೂ ಯಾರಿಗೂ ದುಃಖ ಕೊಡುವುದಿಲ್ಲ. ಕೊಕ್ಕರೆಯು ದುಃಖ ಕೊಡುತ್ತದೆ, ಅದು ವಿಕಾರಿಯಾಗಿರುತ್ತದೆ. ನೀವು ಮಕ್ಕಳು ಈಗ ಕೊಕ್ಕರೆಯಿಂದ ಹಂಸಗಳಾಗಿದ್ದೀರಿ. ನೀವು ಪಾರಸ ಬುದ್ಧಿಯವರಾಗುವ ಮಕ್ಕಳ ಕರ್ತವ್ಯವು ಎಲ್ಲರನ್ನೂ ಪಾರಸ ಬುದ್ಧಿಯವರನ್ನಾಗಿ ಮಾಡುವುದಾಗಿದೆ. ಓಂ ಶಾಂತಿ. ಓಂ ಶಾಂತಿ ಎಂದು ಹೇಳಿದಾಗ ತಮ್ಮ ಸ್ವಧರ್ಮವು ನೆನಪಿಗೆ ಬರುತ್ತದೆ. ಮನೆಯ ನೆನಪು ಬರುತ್ತದೆ, ಆದರೆ ಮನೆಯಲ್ಲಿ ಕುಳಿತು ಬಿಡುವಂತಿಲ್ಲ. ತಂದೆಯ ಮಕ್ಕಳಾಗಿದ್ದೀರೆಂದ ಮೇಲೆ ಅವಶ್ಯವಾಗಿ ತಮ್ಮ ಸ್ವರ್ಗದ ನೆನಪನ್ನು ಮಾಡಬೇಕಾಗಿದೆ. ಅಂದಾಗ ಓಂ ಶಾಂತಿ ಎಂದು ಹೇಳುವುದರಿಂದ ಇಡೀ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಶಾಂತಿಯ ಸಾಗರ ತಂದೆಯ ಮಗುವಾಗಿದ್ದೇನೆ. ಯಾವ ತಂದೆಯ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಯೋ ಆ ತಂದೆಯೇ ನಮ್ಮನ್ನು ಪವಿತ್ರ ಶಾಂತ ಸ್ವರೂಪರನ್ನಾಗಿ ಮಾಡುತ್ತಾರೆ. ಮುಖ್ಯವಾದ ಮಾತು ಪವಿತ್ರತೆಯಾಗಿದೆ. ಪ್ರಪಂಚವೇ ಪವಿತ್ರ ಮತ್ತು ಅಪವಿತ್ರವಾಗುತ್ತದೆ. ಪವಿತ್ರ ಪ್ರಪಂಚದಲ್ಲಿ ಯಾರೊಬ್ಬರೂ ವಿಕಾರಿಗಳಿರುವುದಿಲ್ಲ. ಅಪವಿತ್ರ ಪ್ರಪಂಚದಲ್ಲಿ ಪಂಚವಿಕಾರಗಳಿವೆ. ಆದ್ದರಿಂದ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ನಿರ್ವಿಕಾರಿ ಪ್ರಪಂಚದಿಂದ ಇಳಿಯುತ್ತಾ ಇಳಿಯುತ್ತಾ ವಿಕಾರಿ ಪ್ರಪಂಚದಲ್ಲಿ ಬರುತ್ತೀರಿ. ಅದು ಪಾವನ ಪ್ರಪಂಚ. ಇದು ಪತಿತ ಪ್ರಪಂಚವಾಗಿದೆ. ಅದು ದಿನ ಸುಖವಾಗಿದೆ. ಇದು ಅಲೆದಾಡುವ ರಾತ್ರಿಯಾಗಿದೆ. ಹಾಗೆ ನೋಡಿದರೆ ರಾತ್ರಿಯಲ್ಲಿ ಯಾರೂ ಅಲೆಯುವುದಿಲ್ಲ, ಆದರೆ ಭಕ್ತಿಗೆ ಅಲೆಯುವುದೆಂದು ಹೇಳಲಾಗುತ್ತದೆ. ನೀವು ಮಕ್ಕಳು ಇಲ್ಲಿಗೆ ಸದ್ಗತಿಯನ್ನು ಪಡೆಯಲು ಬಂದಿದ್ದೀರಿ. ನಿಮ್ಮ ಅಂತ್ಯದಲ್ಲಿ ಆತ್ಮದಲ್ಲಿ ಎಲ್ಲ ಪಾಪಗಳಿತ್ತು, ಪಂಚವಿಕಾರಗಳಿತ್ತು. ಅದರಲ್ಲಿಯೂ ಮುಖ್ಯವಾದುದು ಕಾಮವಿಕಾರವಾಗಿದೆ. ಇದರಿಂದಲೇ ಮನುಷ್ಯರು ಪಾಪಾತ್ಮರಾಗುತ್ತಾರೆ. ಇದಂತೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಾವು ಪತೀತರಾಗಿದ್ದೇವೆ ಮತ್ತು ಪಾಪಾತ್ಮರೂ ಆಗಿದ್ದೇವೆ. ಒಂದು ಕಾಮವಿಕಾರದ ಕಾರಣ ಮತ್ತೆಲ್ಲ ಅರ್ಹತೆ ಹೊರಟು ಹೋಗುತ್ತದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಕಾಮವನ್ನು ಗೆದ್ದರೆ ನೀವು ಜಗತ್ ಜೀತ ಅರ್ಥಾತ್ ಹೊಸ ವಿಶ್ವದ ಮಾಲೀಕರಾಗುತ್ತೀರಿ. ಅಂದ ಮೇಲೆ ಆಂತರ್ಯದಲ್ಲಿ ಇಷ್ಟು ಖುಷಿ ಇರಬೇಕು. ಮನುಷ್ಯರು ಪತೀತರಾಗುವ ಕಾರಣ ಏನನ್ನು ತಿಳಿದುಕೊಳ್ಳುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಯಾವುದೇ ವಿಕಾರವಿರಬಹುದು, ಮುಖ್ಯವಾದುದು ಕಾಮವಿಕಾರವಾಗಿದೆ. ಇದರ ಮೇಲೆ ಎಷ್ಟೊಂದು ಹೊಡೆದಾಟಗಳಾಗುತ್ತವೆ. ಮನೆಯಲ್ಲಿ ಎಷ್ಟೊಂದು ಅಶಾಂತಿ ಹಾಹಾಕಾರವಾಗಿ ಬಿಡುತ್ತದೆ. ಈ ಸಮಯದ ಪ್ರಪಂಚದಲ್ಲಿ ಹಾಹಾಕಾರ ಏಕೆ ಇದೆ? ಏಕೆಂದರೆ ಪಾಪಾತ್ಮರಿದ್ದಾರೆ. ವಿಕಾರಗಳ ಕಾರಣದಿಂದಲೇ ಅಸುರರೆಂದು ಹೇಳಲಾಗುತ್ತದೆ. ನೀವೀಗ ತಿಳಿದುಕೊಂಡಿದ್ದೀರಿ, ಈ ಸಮಯದ ಪ್ರಪಂಚದಲ್ಲಿ ಯಾವುದೂ ಕೆಲಸಕ್ಕೆ ಬರುವ ವಸ್ತುವಿಲ್ಲ. ಬಿದುರಿನ ಕಾಡಿಗೆ ಬೆಂಕಿ ಬೀಳುವುದಿದೆ. ಈ ಕಣ್ಣುಗಳಿಂದ ಏನೆಲ್ಲ ನೋಡುವಿರೋ ಎಲ್ಲದಕ್ಕೆ ಬೆಂಕಿ ಬೀಳುವುದು. ಆತ್ಮಕ್ಕೆ ಬೆಂಕಿ ಬೀಳುವುದಿಲ್ಲ. ಆತ್ಮವಂತೂ ಸದಾ ಇನ್ಶ್ಯೂರ್ ವಿಮೆ ಆಗಿದೆ, ಸದಾ ಜೀವಿಸಿರುತ್ತದೆ. ಆತ್ಮಕ್ಕೆ ಎಂದಾದರೂ ಇನ್ಶ್ಯೂರ್ ಮಾಡಿಸುತ್ತಾರೆಯೇ? ಶರೀರಕ್ಕೆ ಇನ್ಶ್ಯೂರ್ ಮಾಡಿಸಲಾಗುತ್ತದೆ. ಆತ್ಮವು ಅವಿನಾಶಿಯಾಗಿದೆ. ಮಕ್ಕಳಿಗೆ ತಿಳಿಸಲಾಗಿದೆ, ಇದು ಒಂದು ಆಟವಾಗಿದೆ. ಆತ್ಮವಂತೂ ಪಂಚತತ್ವಗಳಿಂದ ಸಂಪೂರ್ಣ ಭಿನ್ನವಾಗಿದೆ. ಇಡೀ ಪ್ರಪಂಚದ ಸಾಮಗ್ರಿಗಳೆಲ್ಲವೂ ಪಂಚತತ್ವಗಳಿಂದ ಮಾಡಲ್ಪಡುತ್ತದೆ. ಆತ್ಮವಂತೂ ಪಂಚತತ್ವಗಳಿಂದ ಮಾಡಲ್ಪಡುವುದಿಲ್ಲ.
ಆತ್ಮವಂತೂ ಸದಾ ಇದ್ದೇ ಇರುತ್ತದೆ. ಕೇವಲ ಪುಣ್ಯಾತ್ಮ ಪಾಪಾತ್ಮನಾಗುತ್ತದೆ. ಆತ್ಮಕ್ಕೆ ಪುಣ್ಯಾತ್ಮ ಪಾಪಾತ್ಮನೆಂದು ಹೆಸರು ಬರುತ್ತದೆ. ಪಂಚ ವಿಕಾರಗಳಿಂದ ಎಷ್ಟೊಂದು ಕೊಳಕಾಗಿ ಬಿಡುತ್ತಾರೆ. ತಂದೆಯು ಪಾಪಗಳಿಂದ ಬಿಡಿಸಲು ಬಂದಿದ್ದಾರೆ. ವಿಕಾರವೇ ಎಲ್ಲ ನಡವಳಿಕೆಗಳನ್ನು ಕೆಡಿಸುತ್ತದೆ. ಯಾವುದಕ್ಕೆ ನಡವಳಿಕೆ ಎಂದು ಹೇಳಲಾಗುತ್ತದೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ. ಇದು ಸರ್ವ ಶ್ರೇಷ್ಠ ಆತ್ಮಿಕ ಸರ್ಕಾರವಾಗಿದೆ. ಪಾಂಡವ ಸರ್ಕಾರವೆಂದು ಹೇಳದೆ ನಿಮಗೆ ಈಶ್ವರ್ಯ ಸರ್ಕಾರವೆಂದು ಹೇಳಬಹುದಾಗಿದೆ. ನಿಮಗೆ ತಿಳಿದಿದೆ, ನಾವು ಈಶ್ವರ್ಯ ಸರ್ಕಾರದವರಾಗಿದ್ದೇವೆ. ಈಶ್ವರ್ಯ ಸರ್ಕಾರವು ಏನು ಮಾಡುತ್ತದೆ? ಆತ್ಮರನ್ನು ಪವಿತ್ರರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡುತ್ತದೆ. ಇಲ್ಲವೆಂದರೆ ದೇವತೆಗಳು ಎಲ್ಲಿಂದ ಬಂದರು? ಇದನ್ನು ಯಾರು ತಿಳಿದುಕೊಂಡಿಲ್ಲ. ಅವರು ಮನುಷ್ಯರೇ, ಆದರೆ ಹೇಗೆ ದೇವತೆಗಳಾಗಿದ್ದರು? ಯಾರು ಮಾಡಿದರು? ದೇವತೆಗಳಂತೂ ಸ್ವರ್ಗದಲ್ಲಿಯೇ ಇರುತ್ತಾರೆ. ಅಂದಾಗ ಅವರನ್ನು ಸ್ವರ್ಗವಾಸಿಗಳನ್ನಾಗಿ ಯಾರು ಮಾಡಿದರು? ಸ್ವರ್ಗವಾಸಿಗಳು ಮತ್ತೆ ಅವಶ್ಯಕವಾಗಿ ನರಕವಾಸಿಗಳಾಗುತ್ತಾರೆ, ಮತ್ತು ಸ್ವರ್ಗವಾಸಿಗಳಾಗುತ್ತಾರೆ. ಇದನ್ನು ನೀವು ಸಹ ತಿಳಿದುಕೊಂಡಿರಲಿಲ್ಲ. ಅಂದ ಮೇಲೆ ಮತ್ತಾರು ತಿಳಿದುಕೊಳ್ಳುವರು? ನೀವೀಗ ತಿಳಿದುಕೊಂಡಿದ್ದೀರಿ. ಡ್ರಾಮಾ ಮಾಡಲ್ಪಟ್ಟಿದೆ. ಇಷ್ಟೆಲ್ಲ ಪಾತ್ರಧಾರಿಗಳಿದ್ದಾರೆ. ಇವೆಲ್ಲ ಮಾತುಗಳು ಬುದ್ಧಿಯಲ್ಲಿ ಇರಬೇಕು. ವಿದ್ಯಾಭ್ಯಾಸವು ಬುದ್ಧಿಯಲ್ಲಿ ಇರಬೇಕಲ್ಲವೇ? ಮತ್ತು ಪವಿತ್ರರೂ ಆಗಬೇಕಾಗಿದೆ. ಪತಿತರಾಗುವುದು ಬಹಳ ಕೆಟ್ಟ ಮಾತಾಗಿದೆ. ಆತ್ಮವೇ ಪತಿತನಾಗುತ್ತದೆ. ಪತಿತರನ್ನು ಪಾವನರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಪಾವನರಾಗಿ ಆಗ ಪಾವನ ಪ್ರಪಂಚದಲ್ಲಿ ಹೋಗುವಿರಿ. ಇದನ್ನು ಆತ್ಮವು ತಿಳಿದುಕೊಳ್ಳುತ್ತದೆ. ಆತ್ಮವಿಲ್ಲದಿದ್ದರೆ ಶರೀರವು ಸಹ ನಿಲ್ಲಲು ಸಾಧ್ಯವಿಲ್ಲ, ಪ್ರತ್ಯುತ್ತರ ಸಿಗಲು ಸಾಧ್ಯವಿಲ್ಲ. ಆತ್ಮಕ್ಕೆ ಗೊತ್ತಿದೆ, ನಾವು ಮೂಲತಃ ಪಾವನ ಪ್ರಪಂಚದ ನಿವಾಸಿಗಳಾಗಿದ್ದೇವೆ. ಈಗ ತಂದೆಯು ತಿಳಿಸಿದ್ದಾರೆ, ನೀವು ಸಂಪೂರ್ಣ ಬುದ್ಧಿಹೀನರಾಗಿದ್ದೀರಿ. ಆದ್ದರಿಂದ ಪತಿತ ಪ್ರಪಂಚಕ್ಕೆ ಯೋಗ್ಯರಾಗಿ ಬಿಟ್ಟಿದ್ದೀರಿ. ಈಗ ಎಲ್ಲಿಯವರೆಗೆ ಪಾವನರಾಗುವುದಿಲ್ಲವೋ ಅಲ್ಲಿಯವರೆಗೆ ಸ್ವರ್ಗಕ್ಕೆ ಯೋಗ್ಯರಾಗುವುದಿಲ್ಲ. ಸ್ವರ್ಗದ ಹೋಲಿಕೆಯನ್ನು ಸಂಗಮದಲ್ಲಿಯೇ ಮಾಡಲಾಗುತ್ತದೆ. ಸತ್ಯಯುಗದಲ್ಲಿ ಈ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಈ ಸಂಗಮಯುಗದಲ್ಲಿಯೇ ನಿಮಗೆ ಸಂಪೂರ್ಣ ಜ್ಞಾನವೂ ಸಿಗುತ್ತದೆ, ಪವಿತ್ರರಾಗುವ ಅಸ್ತ್ರವೂ ಸಿಗುತ್ತದೆ. ಪತಿತ ಪಾವನ ತಂದೆಯೇ ನಮ್ಮನ್ನು ಈ ರೀತಿ ಪಾವನರನ್ನಾಗಿ ಮಾಡಿ ಎಂದು ಒಬ್ಬರಿಗೆ ಹೇಳಲಾಗುತ್ತದೆ. ಇವರು ಸ್ವರ್ಗದ ಮಾಲೀಕರಾಗಿದ್ದಾರಲ್ಲವೇ? ನಿಮಗೆ ತಿಳಿದಿದೆ, ನಾವೇ ಸ್ವರ್ಗದ ಮಾಲೀಕರಾಗಿದ್ದೆವು. ಮತ್ತು 84 ಜನ್ಮಗಳನ್ನು ತೆಗೆದುಕೊಂಡು ಪತಿತರಾಗಿದ್ದೇವೆ. ಶ್ಯಾಮ ಮತ್ತು ಸುಂದರ ಎಂದು ಇವರ ಹೆಸರನ್ನು ಇಟ್ಟಿದ್ದಾರೆ. ಕೃಷ್ಣನ ಚಿತ್ರವನ್ನು ಕಪ್ಪಾಗಿ ತೋರಿಸುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಕೃಷ್ಣನ ಬಗ್ಗೆ ನಿಮಗೆ ಇಷ್ಟು ಸ್ಪಷ್ಟ ತಿಳುವಳಿಕೆ ಸಿಗುತ್ತದೆ. ಇದರಲ್ಲಿ 2 ಪ್ರಪಂಚಗಳನ್ನು ಮಾಡಿಬಿಟ್ಟಿದ್ದಾರೆ. ವಾಸ್ತವದಲ್ಲಿ 2 ಪ್ರಪಂಚಗಳಂತೂ ಇಲ್ಲ. ಪ್ರಪಂಚವು ಒಂದೇ ಆಗಿದೆ. ಅದೇ ಹೊಸದು ಮತ್ತು ಹಳೆಯದಾಗುತ್ತದೆ. ಮೊದಲು ಚಿಕ್ಕ ಮಕ್ಕಳು ಹೊಸದಾಗಿರುತ್ತಾರೆ, ಅಂದರೆ ಫ್ರೆಶ್. ನಂತರ ದೊಡ್ಡವರಾಗಿ ವೃದ್ಧರಾಗುತ್ತಾರೆ. ಅಂದಾಗ ನೀವು ತಿಳಿಸುವುದಕ್ಕಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೀರಿ. ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಲ್ಲವೇ? ಈ ಲಕ್ಷ್ಮೀ ನಾರಾಯಣರು ತಿಳಿದುಕೊಂಡಿದ್ದಾರಲ್ಲವೇ? ತಿಳುವಳಿಕೆಯಿಂದಲೇ ಎಷ್ಟೊಂದು ಮಧುರರಾಗಿದ್ದಾರೆ. ಯಾರು ತಿಳಿಸಿದರು? ಭಗವಂತ. ಯುದ್ಧ ಮೊದಲಾದ ಮಾತಿಲ್ಲ. ಭಗವಂತನು ಎಷ್ಟು ಬುದ್ಧಿವಂತ, ಜ್ಞಾನಪೂರ್ಣನಾಗಿದ್ದಾರೆ, ಪವಿತ್ರರಾಗಿದ್ದಾರೆ. ಶಿವನ ಚಿತ್ರದ ಮುಂದೆ ಎಲ್ಲ ಮನುಷ್ಯರು ಹೋಗಿ ನಮನ ಮಾಡುತ್ತಾರೆ. ಆದರೆ ಅವರು ಯಾರು, ಏನು ಮಾಡುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಶಿವ, ಕಾಶಿ, ವಿಶ್ವನಾಥ, ಗಂಗಾ ಕೇವಲ ಈ ರೀತಿ ಹೇಳುತ್ತಿರುತ್ತಾರೆ. ಅರ್ಥವೇನು ಗೊತ್ತಿಲ್ಲ. ನೀವು ತಿಳಿಸಿದರೂ ಸಹ ನಮಗೆ ನೀವೇನು ತಿಳಿಸುತ್ತೀರಿ? ನಾವಂತೂ ವೇದ, ಶಾಸ್ತ್ರ ಇತ್ಯಾದಿಗಳೆಲ್ಲವನ್ನು ಓದಿದ್ದೇವೆಂದು ಹೇಳುತ್ತಾರೆ. ಆದರೆ ಯಾವುದಕ್ಕೆ ರಾಮರಾಜ್ಯವೆಂದು ಕರೆಯಲಾಗುತ್ತದೆ ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ರಾಮರಾಜ್ಯವೆಂದು ಸತ್ಯುಗ, ಹೊಸ ಪ್ರಪಂಚಕ್ಕೆ ಹೇಳಲಾಗುತ್ತದೆ. ನಿಮ್ಮಲ್ಲಿಯೂ ನಂಬರ್ ವಾರಿದ್ದಾರೆ. ಕೆಲವರಿಗೆ ಧಾರಣೆ ಆಗುತ್ತದೆ, ಮತ್ತು ಕೆಲವರಂತೂ ಮರೆತೇ ಹೋಗುತ್ತಾರೆ. ಏಕೆಂದರೆ ಪೂರ್ಣ ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ.
ಅಂದಾಗ ಯಾರು ಈಗ ಪಾರಸ ಬುದ್ಧಿಯವರಾಗಿದ್ದಾರೆಯೋ ಅವರ ಕರ್ತವ್ಯವು ಅನ್ಯರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುವುದಾಗಿದೆ. ಕಲ್ಲು ಬುದ್ಧಿಯವರ ಚಲನೆಯು ಅದೇ ನಡೆಯುತ್ತಿರುತ್ತದೆ. ಏಕೆಂದರೆ ಹಂಸ ಮತ್ತು ಕೊಕ್ಕರೆಯಾಗಿ ಬಿಟ್ಟಾರಲ್ಲವೇ. ಹಂಸವೆಂದು ಯಾರಿಗೆ ದುಃಖ ಕೊಡುವುದಿಲ್ಲ, ಆದರೆ ಕೊಕ್ಕರೆಯು ದುಃಖ ಕೊಡುತ್ತದೆ. ಕೆಲವರ ಚಲನೆಯೇ ಕೊಕ್ಕರೆಯಂತಿರುತ್ತದೆ. ಅವರಲ್ಲಿ ಎಲ್ಲ ವಿಕಾರಗಳಿರುತ್ತವೆ. ಇಲ್ಲಿಯೂ ಸಹ ಅಂತಹ ಭಾಳಷ್ಟು ಮಂದಿ ವಿಕಾರಿಗಳು ಬಂದು ಬಿಡುತ್ತಾರೆ. ಯಾರಿಗೆ ಅಸುರರೆಂದು ಹೇಳಲಾಗುತ್ತದೆ ಅವರಿಗೆ ಅರಿವಿರುವುದಿಲ್ಲ. ಅನೇಕ ಸೇವಾ ಕೇಂದ್ರಗಳಲ್ಲಿಯೂ ವಿಕಾರಿಗಳು ಬರುತ್ತಾರೆ. ನಾವು ಬ್ರಾಹ್ಮಣರಾಗಿದ್ದೇವೆಂದು ನೆಪ ಮಾಡಿಕೊಂಡು ಬರುತ್ತಾರೆ. ಆದರೆ ಅದು ಸುಳ್ಳಾಗಿದೆ. ಇದಕ್ಕೆ ಸುಳ್ಳು ಪ್ರಪಂಚವೆಂದು ಹೇಳಲಾಗುತ್ತದೆ. ಆ ಹೊಸ ಪ್ರಪಂಚವು ಸತ್ಯ ಪ್ರಪಂಚವಾಗಿದೆ. ಈಗ ಸಂಗಮ ಯುಗವಾಗಿದೆ. ಎಷ್ಟೊಂದು ಅಂತರವಿರುತ್ತದೆ. ಯಾರು ಸುಳ್ಳು ಹೇಳುವರೋ, ಸುಳ್ಳು ಕೆಲಸಗಳನ್ನು ಮಾಡುವವರಿದ್ದಾರೆಯೋ ಅವರು ಕನಿಷ್ಠ ದರ್ಜೆಯವರಾಗುತ್ತಾರೆ. ಪ್ರಥಮ ದರ್ಜೆ ದ್ವಿತೀಯ ದರ್ಜೆಯವರು ಇರುತ್ತಾರಲ್ಲವೇ. ತಂದೆ ತಿಳಿಸುತ್ತಾರೆ, ನೀವು ಪವಿತ್ರತೆಯ ಪೂರ್ಣ ಸಾಕ್ಷಿಯನ್ನು ತೋರಿಸಬೇಕಾಗಿದೆ. ಇವರಿಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗಿರುವುದು ಅಸಂಭವವೆಂದು ಹಲವರು ಹೇಳುತ್ತಾರೆ. ಆದ್ದರಿಂದ ನೀವು ತಿಳಿಸಬೇಕು. ಯೋಗ ಬಲ ಇಲ್ಲದಿರುವ ಕಾರಣ ಇಷ್ಟು ಸಹಜ ಮಾತನ್ನು ಸಹ ಪೂರ್ಣ ರೀತಿಯಿಂದ ನೀವು ತಿಳಿಸುವುದಿಲ್ಲ. ಅವರಿಗೆ ಇಲ್ಲಿ ನಮಗೆ ಭಗವಂತನೇ ಓದಿಸುತ್ತಾರೆ. ನೀವು ಪವಿತ್ರರಾಗಿದ್ದೇ ಅದರ 71 ಜನ್ಮಗಳವರೆಗೆ ಸ್ವರ್ಗದ ಮಾಲೀಕರಾಗುತ್ತೀರಿ ಎಂದು ಅವರು ಹೇಳುತ್ತಾರೆ ಎಂಬ ಮಾತನ್ನು ಯಾರು ತಿಳಿಸುವುದಿಲ್ಲ. ಅದು ಪವಿತ್ರ ಪ್ರಪಂಚವಾಗಿದೆ. ಪವಿತ್ರ ಪ್ರಪಂಚದಲ್ಲಿ ಯಾರೂ ಪತಿತರಿರಲು ಸಾಧ್ಯವಿಲ್ಲ. ಪಂಚವಿಕಾರಗಳೇ ಇರುವುದಿಲ್ಲ. ಅದು ನಿರ್ವಿಕಾರಿ ಪ್ರಪಂಚ. ಇದು ವಿಕಾರಿ ಪ್ರಪಂಚವಾಗಿದೆ. ನಮಗೆ ಸತ್ಯುಗದ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ನಾವೇಕೆ ಕೇವಲ ಇದೊಂದು ಜನ್ಮಕ್ಕಾಗಿ ಪಾವನರಾಗಬಾರದು? ನಮಗೆ ಜಬರ್ದಸ್ತ್ ಲಾಟ್ರಿ ಸಿಗುತ್ತದೆ, ಆದ್ದರಿಂದ ಖುಷಿಯಾಗುತ್ತದೆ. ದೇವತೆಗಳು ಪವಿತ್ರರಲ್ಲವೇ? ಅಪವಿತ್ರರಿಂದ ಪವಿತ್ರರನ್ನಾಗಿ ತಂದೆಯೇ ಮಾಡುತ್ತಾರೆ. ಆದ್ದರಿಂದ ನಮಗೆ ಇದೇ ಲಕ್ಷ್ಯವಿದೆ ಎಂದು ತಿಳಿಸಬೇಕು. ತಂದೆಯೇ ನಮ್ಮನ್ನು ಈ ರೀತಿ ಮಾಡುತ್ತಾರೆ. ತಂದೆ ಇಲ್ಲದೆ ಮತ್ಯಾರೂ ಹೊಸ ಪ್ರಪಂಚವನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಭಗವಂತನೇ ಬರುತ್ತಾರೆ. ಶಿವನ ರಾತ್ರಿಯ ಗಾಯನವಿದೆ. ಇದನ್ನು ತಿಳಿಸಿದ್ದಾರೆ. ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಮತ್ತು ಭಕ್ತಿ ಅರ್ಧ ಭಾಗವಿದೆ. ಭಕ್ತಿಯ ನಂತರ ವೈರಾಗ್ಯ. ಈಗ ಮನೆಗೆ ಹೋಗಬೇಕಾಗಿದೆ. ಈ ಶರೀರರೂಪಿ ವಸ್ತ್ರವನ್ನು ಕಳಚಬೇಕಾಗಿದೆ. ಈ ಛೀಚಿ ಪ್ರಪಂಚದಲ್ಲಿ ಇರುವಂತಿಲ್ಲ. 84 ಜನ್ಮದ ಚಕ್ರವು ಈಗ ಪೂರ್ಣವಾಯಿತು. ಶಾಂತಿಧಾಮದ ಮೂಲಕ ಈಗ ಸುಖಧಾಮಕ್ಕೆ ಹೋಗಬೇಕಾಗಿದೆ. ಮೊಟ್ಟ ಮೊದಲು ಪರಮಾತ್ಮನ ಪರಿಚಯದ ಮಾತನ್ನು ಮರೆಯಬಾರದು. ಇದು ಸಹ ಮಕ್ಕಳಿಗೆ ತಿಳಿದಿದೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ತಂದೆಯು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಸ್ವರ್ಗದ ಸ್ಥಾಪನೆ ಮಾಡಲು ತಂದೆಯು ಅನೇಕ ಬಾರಿ ಬಂದಿದ್ದಾರೆ. ನರಕದ ವಿನಾಶವಾಗಬೇಕಾಗಿದೆ. ನರಕವು ಎಷ್ಟು ದೊಡ್ಡದಾಗಿದೆ, ಸ್ವರ್ಗವು ಎಷ್ಟು ಚಿಕ್ಕದಾಗಿದೆ. ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮವಿರುತ್ತದೆ. ಇಲ್ಲಿ ಅನೇಕ ಧರ್ಮಗಳಿವೆ. ಒಂದು ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ಬ್ರಹ್ಮನಂತೂ ಮಾಡಲಿಲ್ಲ. ಬ್ರಹ್ಮನೇ ಪತಿತನಿಂದ ಮತ್ತೆ ಪಾವನನಾಗುತ್ತಾರೆ. ಶಿವತಂದೆಯು ಪತಿತರಿಂದ ಪಾವನರಾಗುವರು ಎಂದು ಹೇಳುವುದಿಲ್ಲ. ಪಾವನರೆಂದಾಗ ಲಕ್ಷ್ಮೀನಾರಾಯಣರ ಹೆಸರಿದೆ. ಬ್ರಹ್ಮನ ದಿನ, ಬ್ರಹ್ಮನ ರಾತ್ರಿ. ಇವರು ಪ್ರಜಾಪಿತನಾಗಿದ್ದಾರಲ್ಲವೇ. ಶಿವತಂದೆಗೆ ಅನಾದಿ ರಚಯಿತನೆಂದು ಹೇಳಲಾಗುತ್ತದೆ. ಅನಾದಿ ಶಬ್ದವು ತಂದೆಗೆ ಇದೆ. ತಂದೆಯು ಅನಾದಿಯಿಂದ ಮೇಲೆ ಆತ್ಮಗಳು ಸಹ ಅನಾದಿಯಾಗಿದ್ದಿರಿ. ಆಟವು ಅನಾದಿಯಾಗಿದೆ. ಮಾಡಲ್ಪಟ್ಟ ನಾಟಕವಾಗಿದೆ. ಸ್ವ ಆತ್ಮಕ್ಕೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯ ಕಾಲಾವಧಿಯ ಜ್ಞಾನ ಸಿಗುತ್ತದೆ. ಇದನ್ನು ಯಾರು ಕೊಟ್ಟರು? ತಂದೆ. ನೀವು 21 ಜನ್ಮಗಳಿಗಾಗಿ ಧನಿಕರಾಗಿ ಬಿಡುತ್ತೀರಿ, ಮತ್ತು ರಾವಣ ರಾಜ್ಯದಲ್ಲಿ ನಿರ್ಧನಿಕರಾಗಿ ಬಿಡುತ್ತೀರಿ. ಇಲ್ಲಿಯೇ ನಡವಳಿಕೆಯು ಕೆಡುತ್ತದೆ. ವಿಕಾರಗಳಿವೆಯಲ್ಲವೇ. ಬಾಕಿ 2 ಪ್ರಪಂಚಗಳು ಯಾವುದೂ ಇರುವುದಿಲ್ಲ. ಸ್ವರ್ಗ, ನರಕ ಎಲ್ಲವೂ ಒಟ್ಟಿಗೆ ನಡೆಯುತ್ತದೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ.
ಈಗ ನೀವು ಮಕ್ಕಳಿಗೆ ಎಷ್ಟು ಸ್ಪಷ್ಟವಾಗಿ ತಿಳಿಸಲಾಗುತ್ತದೆ. ಈಗ ನೀವು ಗುಪ್ತವಾಗಿದ್ದರೆ ಶಾಸ್ತ್ರಗಳಲ್ಲಿ ಏನೇನೋ ಬರೆದು ಬಿಟ್ಟಿದ್ದಾರೆ. ಸೂತ್ರವೇ ಗಂಟಾಗಿ ಬಿಟ್ಟಿದೆ. ಅದನ್ನು ತಂದೆ ವಿನಃ ಮತ್ತಾರು ಬಿಡಿಸಲು ಸಾಧ್ಯವಿಲ್ಲ. ನಾವು ಏನು ಪ್ರಯೋಜನಕ್ಕಿಲ್ಲ, ಬಂದು ಪಾವನರನ್ನಾಗಿ ಮಾಡಿ ನಮ್ಮ ಚಾರಿತ್ರ್ಯ ಸುಧಾರಣೆ ಮಾಡಿ ಎಂದು ತಂದೆಯನ್ನೇ ಕರೆಯುತ್ತಾರೆ. ಈಗ ನಿಮ್ಮ ಚಾರಿತ್ರ್ಯ ಸುಧಾರಣೆಯಾಗುತ್ತದೆ. ಕೆಲವರಂತೂ ಸುಧಾರಣೆಯಾಗುವ ಬದಲು ಇನ್ನೂ ಹಾಳಾಗುತ್ತಾರೆ. ಚಲನೆಯಿಂದಲೂ ಸಹ ಅರ್ಥವಾಗುತ್ತದೆ. ಇಂದು ಮಹಾರಥಿ ಹಂಸಗಳೆಂದು ಕರೆಸಿಕೊಳ್ಳುವವರು ನಾಳೆ ಕೊಕ್ಕರೆಯಾಗಿ ಬಿಡುತ್ತಾರೆ. ಇದರಲ್ಲಿ ತಡವಾಗುವುದಿಲ್ಲ. ಮಾಯು ಸಹ ಗುಪ್ತವಾಗಿದೆ ಅಲ್ಲವೇ? ಕ್ರೋಧವೇನೂ ಕಾಣುವುದಿಲ್ಲ. ಆದರೆ ಬೌ ಎಂದು ಹೊರಗೆ ಬಂದಾಗ ಇವರಿಗೆ ಕೋಪ ಬಂದಿದೆ ಎಂದು ಅರ್ಥವಾಗುತ್ತದೆ. ಕೆಲವರು ಆಶ್ಚರ್ಯವಾಗಿ ಕೇಳಿ ಹೇಳಿ ನಡೆದು ಮತ್ತೆ ಹೊರಟು ಹೋಗುತ್ತಾರೆ. ಎಷ್ಟೊಂದು ಜನರು ಬೀಳುವರು, ಒಮ್ಮೆಲೆ ಕಲ್ಲಾಗಿ ಬಿಡುತ್ತಾರೆ. ಇಂದ್ರಪ್ರಸ್ಥದ ಮಾತಿದೆಯಲ್ಲವೇ? ನೋಡುತ್ತಿದ್ದಂತೆಯೇ ಅರ್ಥವಾಗಿ ಬಿಡುತ್ತದೆ. ಇಂಥವರು ಮತ್ತೆ ಸಭೆಯಲ್ಲಿ ಬರಬಾರದು. ಅಲ್ಪ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಸ್ವರ್ಗದಲ್ಲಿ ಬಂದೇ ಬರುತ್ತಾರೆ. ಜ್ಞಾನದ ವಿನಾಶವಾಗಲು ಸಾಧ್ಯವಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ನೀವು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಒಂದು ವೇಳೆ ವಿಕಾರದಲ್ಲಿ ಹೋದರೆ ಪದವಿ ಭ್ರಷ್ಟ ಮಾಡಿಕೊಳ್ಳುತ್ತೀರಿ. ಸೂರ್ಯವಂಶಿ ಚಂದ್ರವಂಶೀಯರಾಗುತ್ತೀರಿ. ನಂತರ ವೈಶ್ಯವಂಶಿ ಶೂದ್ರವಂಶೀಯರಾಗುತ್ತೀರಿ. ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಅವರಂತೂ ಕಲಿಯುಗದ ಆಯುಷನ್ನು 40,000 ವರ್ಷಗಳೆಂದು ಹೇಳಿಬಿಡುತ್ತಾರೆ. ಏಣಿಯನ್ನು ಕೆಳಗಿಳಿಯಲೇಬೇಕಾಗುತ್ತದೆ ಅಲ್ಲವೇ? 40,000 ವರ್ಷಗಳು ಇದ್ದಿದ್ದೇ ಆದರೆ ಜನಸಂಖ್ಯೆಯು ಇನ್ನೂ ಹೆಚ್ಚಾಗಿ ಬಿಡುವುದು. 5,000 ವರ್ಷಗಳಲ್ಲಿಯೇ ಇಷ್ಟೊಂದು ಜನಸಂಖ್ಯೆ ಇದೆ. ತಿನ್ನುವುದಕ್ಕೆ ಆಹಾರವೂ ಸಿಗುವುದಿಲ್ಲ. ಅಂದ ಮೇಲೆ ಇಷ್ಟು 1000 ವರ್ಷಗಳಲ್ಲಿ ಇನ್ನೆಷ್ಟು ವೃದ್ಧಿಯಾಗಿ ಬಿಡುತ್ತಿತ್ತು? ಅಂದಾಗ ತಂದೆಯು ಬಂದು ಧೈರ್ಯವನ್ನು ಕೊಡುತ್ತಾರೆ. ಪತಿತ ಮನುಷ್ಯರಂತೂ ಹೊಡೆದಾಡಲೇಬೇಕಾಗಿದೆ. ಅವರು ಬುದ್ಧಿಯು ಇತ್ತ ಕಡೆಗೆ ಬರಲು ಸಾಧ್ಯವಿಲ್ಲ. ಈಗ ನಿಮ್ಮ ಬುದ್ಧಿಯು ನೋಡಿ ಎಷ್ಟು ಬದಲಾಗುತ್ತಿದೆ. ಆದರೂ ಸಹ ಮಾಯೆಯು ಅವಶ್ಯವಾಗಿ ಮೋಸಗೊಳಿಸುತ್ತದೆ. ಇಚ್ಛಾ ಮಾತ್ರ ಅವಿದ್ಯಾ. ಯಾವುದೇ ಇಚ್ಛೆ ಬಂದಿತೆಂದರೆ ಅವರು ಸಮಾಪ್ತಿ ಅರ್ಥಾತ್ ಕನಿಷ್ಠರಾಗಿ ಬಿಡುತ್ತಾರೆ. ಒಳ್ಳೊಳ್ಳೆಯ ಮಹಾರಥಿಗಳಿಗೂ ಸಹ ಮಾಯೆಯು ಯಾವುದಾದರೊಂದು ಪ್ರಕಾರದಿಂದ ಕೆಲವೊಮ್ಮೆ ಮೋಸ ಮಾಡುತ್ತಿರುತ್ತದೆ. ಅಂಥವರು ಮತ್ತೆ ಹೃದಯವನ್ನೇರಲು ಸಾಧ್ಯವಿಲ್ಲ. ಹೇಗೆ ಲೌಕಿಕ ತಂದೆ ತಾಯಿಯ ಹೃದಯವನ್ನೇರುವುದಿಲ್ಲ. ಕೆಲವು ಮಕ್ಕಳಂತೂ ತನ್ನ ತಂದೆಯನ್ನು ಮುಗಿಸಿಬಿಡುತ್ತಾರೆ, ಪರಿವಾರವನ್ನು ಮುಗಿಸಿಬಿಡುತ್ತಾರೆ. ಮಹಾನ್ ಪಾಪಾತ್ಮರಾಗಿದ್ದಾರೆ. ರಾವಣನು ಏನು ಮಾಡಿಬಿಡುತ್ತಾನೆ? ಬಹಳ ಕೊಳಕು ಪ್ರಪಂಚವಾಗಿದೆ. ಇದರಲ್ಲೆಂದು ಮನಸ್ಸನ್ನಿಡಬಾರದು. ಪವಿತ್ರರಾಗಲು ಬಹಳ ಸಾಹಸ ಬೇಕು. ವಿಶ್ವದ ರಾಜ್ಯ ಭಾಗ್ಯದ ಬಹುಮಾನವನ್ನು ತೆಗೆದುಕೊಳ್ಳಲು ಪವಿತ್ರತೆ ಮುಖ್ಯವಾಗಿದೆ. ಆದ್ದರಿಂದಲೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಗೆ ಹೇಳುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಮಾಯೆಯ ಮೋಸದಿಂದ ಪಾರಾಗಲು ಇಚ್ಛಾ ಮಾತ್ರ ಅವಿದ್ಯಾ ಆಗಬೇಕಾಗಿದೆ. ಈ ಕೊಳಕು ಪ್ರಪಂಚದೊಂದಿಗೆ ಮನಸ್ಸನ್ನಿಡಬಾರದು. ಪವಿತ್ರತೆಯ ಸಂಪೂರ್ಣ ಸಾಕ್ಷಿಯನ್ನು ತೋರಿಸಬೇಕಾಗಿದೆ. ಎಲ್ಲದಕ್ಕಿಂತ ಶ್ರೇಷ್ಠ ಚಾರಿತ್ರ್ಯವು ಪವಿತ್ರತೆಯಾಗಿದೆ. ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಲು ಖಂಡಿತ ಪವಿತ್ರರಾಗಬೇಕಾಗಿದೆ. ವರದಾನ: ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸದಾ ಅಚಲ ಮತ್ತು ಸಾಕ್ಷಿಯಾಗಿರುವ ನಂಬರ್ 1 ಭಾಗ್ಯಶಾಲಿ ಭವ. ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಕರ್ಮವನ್ನು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮಾಡಿರಿ ಮತ್ತು ಪ್ರತಿಯೊಂದು ಮಾತಿನಲ್ಲಿಯೂ ನೋಡಿರಿ. ಇದೇಕೆ, ಇದೇನು ಎಂಬ ಪ್ರಶ್ನಾರ್ಥಕ ಚಿಹ್ನೆಯು ಆಗುತ್ತಿಲ್ಲವೇ?
ಸದಾ ಪೂರ್ಣ ವಿರಾಮವಿರಲಿ. ಇದು ಹೊಸದೇನಲ್ಲ. ಪ್ರತಿಯೊಂದು ಆತ್ಮನ ಪಾತ್ರವನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡು ಪಾತ್ರದಲ್ಲಿ ಬನ್ನಿರಿ. ಆತ್ಮರುಗಳ ಸಂಪರ್ಕದಲ್ಲಿ ಬರ್ತಾ ನಿರ್ಲಿಪ್ತ ಮತ್ತು ಪ್ರಿಯವಾಗಿ ಇರುವುದರಲ್ಲಿ ಸಮಾನತೆ ಇರಲಿ. ಇದರಿಂದ ಏರುಪೇರುಗಳೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಇದೇ ರೀತಿ ಸದಾ ಅಚಲ ಹಾಗೂ ಸಾಕ್ಷಿಯಾಗಿರುವುದೇ ನಂಬರ್ 1 ಭಾಗ್ಯಶಾಲಿ ಆತ್ಮನ ಲಕ್ಷಣವಾಗಿದೆ. ಸ್ಲೋಗನ್: ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರೆಂದರೆ ಕಠೋರ ಸಂಸ್ಕಾರವು ಶೀತಲವಾಗಿ ಬಿಡುವುದು. ಅವ್ಯಕ್ತ ಸೂಚನೆಗಳು: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ನಿಮ್ಮ ಆತ್ಮಿಕ ಸ್ಲೋಗನ್ ಏನು? ಮುಕ್ತಿ ಮತ್ತು ಜೀವನ್ಮುಕ್ತಿ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಪರಂಧಾಮದಲ್ಲಿದ್ದಾಗ ಮುಕ್ತಿ ಏನು? ಜೀವನ ಮುಕ್ತಿ ಏನು? ಅನುಭವವೇ ಇರುವುದಿಲ್ಲ. ಇದರ ಅನುಭವ ಈ ಬ್ರಾಹ್ಮಣ ಜೀವನದಲ್ಲಿ ಈಗಲೇ ಮಾಡಬೇಕಾಗಿದೆ. ಓಂ ಶಾಂತಿ. ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.